ಯಾರಿದ್ದಾರೆ ನಂಗೆ ಸಹಾಯ ಮಾಡೋರು? ಏನು ಯೋಚನೆ ಮಾಡ್ತಿದ್ದೀರಾ ಮೇಡಮ್? ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ ಮೇಡಮ್? ಏನು ಯೋಚನೆ ಮಾಡ್ತಿದ್ದೆ ಅಂತ ನಿನ್ನೆ ಕೇಳಿದ್ದು. ಓ, ಫ್ಯೂಚರ್ ಕೋಟ್ಯಾಧಿಪತಿಯ ಪತ್ನಿ. ಏನು ಯೋಚನೆ? ನಿನ್ನೆ ಕೇಳ್ತಿರೋದು ಅಷ್ಟೊಂದು ದೀರ್ಘವಾದ ಯೋಚನೆ ಏನು ಅಂತ. ಏನೋ ಅಜ್ಜಿ ಬೆನ್ ಗೂನು. ನಿನ್ನೆ ಕೇಳ್ತಾ ಇರೋದು ಏನು ಯೋಚನೆ ಮಾಡ್ತಿದ್ಯಾ ಅಂತ. ಅದು ನಿಮ್ ಕೈಲಿ ಆಗಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಏನಾಗಲ್ಲ? ಯಾಕಾಗಲ್ಲ? ಕದನದೋಳ್ ಈ ಕಲಿ ಗೋವಿಂದನ ಕೆಣಕಿ ಉಳಿದವರಿಲ್ಲ. ಓ, ಅಬ್ಬರಿಸಿ ಬೊಬ್ಬಿರಿದರೆ ಇಲ್ಲಿ ಯಾರಿಗೂ ಭಯವಿಲ್ಲ. ಬಾಂಬೆಗೋಗಿ ಶಾರ್ಪ್ ಶೂಟರ್ ಆಗಿ ಬರ್ತೀನಿ. ಅವಾಗ ಎಲ್ರಿಗೂ ನನ್ನ ಬಗ್ಗೆ ಒಂದು ಭಯ ಅನ್ನೋದಿರುತ್ತೆ. ಇರ್ಲಿ, ನನ್ನ ಕೈಲಾಗದಂತಹ ಕೆಲಸ ಅಂದ್ಯಲ್ಲ, ಏನಂತ ರಾಜ್ಯ ಕಾರ್ಯ? ರೀ, ಅಂಥ ರಾಜಕಾರ್ಯ ಮಾಡೋದೇನ್ ಬೇಡ. ನಾನೊಂದ್ ಸಣ್ಣ ಕೆಲ್ಸ ಹೇಳ್ತೀನಿ, ಅದನ್ ಮಾಡಿ ಸಾಕು. ಹೇಳೆ, ಯಾವುದು? ಅದೇ ನಮ್ ಮನೇಲಿ ಮೇಲ್ಗಡೆ ಒಂದು ಟ್ರಂಕ್ ಇದೆಯಲ್ಲ, ಗೊತ್ತಾ? ಟ್ರಂಕು? ಓ, ಅದನ್ನ ನಾನೇ ಮೇಲೆತ್ತಿಟ್ಟಿದ್ದು. ಅದನ್ನ ನೀವೇ ಕೆಳ್ಗಿಳಿಸ್ಕೊಡ್ಬೇಕು ಅಷ್ಟೇ. 6 ಸೆಕೆಂಡ್ ಮಾಡಿ ಮುಗಿಸ್ತೀನಿ. ಶಬ್ದ ಆಗ್ಬಾರ್ದು, ಇದೇ ನಿಮಗ್ ಟಾಸ್ಕು. ಇದ್ರಲ್ಲಿ ನೀವ್ ಗೆದ್ರೆ 2000 ಕೊಡ್ತೀನಿ. ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಕೆಲ್ಸ ಆಯ್ತು ಅಂತ ಅನ್ಕೋ. ಬಂದೆ. ಅಬ್ಬಾ, ಅಂತೂ ಕೆಲ್ಸ ಆಗ್ತಿದೆ ನನ್ ಗಂಡನಿಂದ. ನನ್ ಗಂಡ ಎಂತ ಸರಿಯಾದ ಸಮಯಕ್ಕೆ ಬಂದ. ಅಪರೂಪಕ್ಕಾದ್ರೂ ನನಗೆ ಕೆಲ್ಸಕ್ಕಾಗ್ತಾನೆ. ಇವತ್ತು ಟ್ರಂಕ್ನ ತಲುಪಿಸೋದೆ ನನ್ನ ಕೆಲಸ ಸಕ್ಸಸ್ ಆಯ್ತು. ದೇವ್ರೇ, ಈಸಿಯಾಗಿ ಟ್ರಂಕ್ನ ವಾಡೆಗೆ ಸಾಗಿಸೋ ಥರ ಮಾಡಪ್ಪ. ಅಂತೂ ಇಂತೂ ಕೆಲಸ ಸಕ್ಸಸ್ ಆಗ್ತಿದೆ ಅಪ್ಪ. ಜೂನಿಯರ್, ನೀವೊಳ್ಳೆ ಹಕ್ಕಿ ಪಕ್ಷಿಗಳ ತರ ತಿಂತಾ ಇದ್ದೀರಾ. ಅದಕ್ಕೆ ನಿಮ್ಗೆ ಅಷ್ಟೊಂದು ಹಸಿವು ಜಾಸ್ತಿ. ಸ್ವಲ್ಪನೂ ಸ್ಟ್ಯಾಮಿನಾನೇ ಇಲ್ವಲ್ಲ ನಿಮ್ಗೆ? ದೊಡ್ಡ ಡಯಟಿಷಿಯನ್ ತರ ಎಲ್ಲ ಮಾತಾಡ್ಬೇಡಿ. ಇದ್ರಲ್ಲಿ ಡಯಟಿಷಿಯನ್ ಏನ್ ಬಂತು? ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ನೋಡಿ, ನಾಳೆ ಎಲ್ಲೋ ಒಂದ್ ಕಡೆ ಅಕ್ರಮ ಆಗತ್ತೆ, ಅಲ್ಲಿ ನೀವು ಅವ್ರಿಗೆ ರೇಡ್ ಮಾಡ್ಬೇಕು. ಆ ಟೈಮಲ್ಲಿ ನಿಮ್ಗೆ ಹಸುವಾಗುತ್ತೆ ಅಂತ ಅನ್ಕೊಳ್ಳಿ, ಒಂದ್ 10 ನಿಮಿಷ ರೇಡ್ನ ನಿಲ್ಸ್ಬಿಟ್ಟು ಹೋಟ್ಲು ಹುಡ್ಕೊಂಡು ಹೋಗ್ತೀರಾ. ಅದಕ್ಕೆ ಈಗ್ಲೇ ಚೆನ್ನಾಗಿ ತಿನ್ನಿ. ಇವತ್ತು ಬೆಳಗ್ಗೆ ನಾನು ತಿಂಡಿ ತಿಂದೇ ಹೊರಟೆ. ನಾನೇನ್ ಬಕಾಸುರಿ ಅಲ್ಲ. ಬಕಾಸುರಿ ಏನಲ್ಲ, ಆದ್ರೆ ಹಸುವನ್ನ ತಡ್ಕೊಳಲ್ಲ. ನೋಡಿದೀನಿ ಕಾಡಲ್ಲಿ ಎಷ್ಟು ಕಷ್ಟಪಟ್ರಿ ಅಂತ. ನಾವಿಬ್ರು ಅವತ್ ಕಾಡಲ್ಲಿ ಒಂದ್ ಅರ್ಧ ಮುಕ್ಕಾಲ್ ದಿನ ಜೊತೆಗಿದ್ವಲ್ಲ, ಅದನ್ನ ನಾನ್ ಲೈಫ್ ಟೈಮ್ ಮರೆಯಲ್ಲ. ನೀವ್ ಬೇರೆ ಅವತ್ತು ಊಟ ಎಲ್ಲ ಕತ್ಕೊಂಡ್ ಬಂದಿದ್ರಿ.
ಅದ್ ತಮಾಷೆ ಆಗಿತ್ತು. ವೆರಿ ಸ್ವೀಟ್. ಹಲೋ, ಅವತ್ತು ನಿಮ್ ಹಸುವಿಂದ ನಾನೊಬ್ಬ ಕಳ್ಳ ಆಗಿದ್ದು. ನಾನೊಬ್ನೇ ಇದ್ದಿದ್ರೆ ಹಾಗೆಲ್ಲ ಮಾಡ್ತಾನೆ ಇರಲಿಲ್ಲ ಗೊತ್ತಾ. ಸೊಪ್ಪು, ಸೆದೆ, ಮರದೆಲೆ ಇದನ್ನೆಲ್ಲ ತಿನ್ಕೊಂಡಿರ್ತಾ ಇದ್ರಿ ಅಲ್ವಾ? ಹೌದು, ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಚೇಂಜ್ ದ ಟಾಪಿಕ್. ನೀವ್ ಮಾತ್ರ ತಮಾಷೆ ಮಾಡ್ಬೋದು, ನಾನ್ ಮಾಡ್ಬಾರ್ದಲ್ಲ. ಮೇಡಮ್, ನನ್ನ ಕೇಸ್ನ ನಾನು ಹೇಗೋ ಫೈಟ್ ಮಾಡ್ಕೋತೀನಿ. ನಾನು ನಿರಪರಾಧಿ ಅಂತಾನೂ ಪ್ರೂವ್ ಮಾಡ್ಕೋತೀನಿ. ಪ್ಲೀಸ್ ಈ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಆಗ್ಬಿಡಿ. ನನಗೆಲ್ಲ ರೈಟ್ಸ್ ಇದೆ. ಕೋರ್ಟ್ ನನಗೆ ಅಧಿಕಾರ ಕೊಟ್ಟಿದೆ. ನಾನದನ್ನ ಗೌರವಿಸ್ಬೇಕಲ್ಲ. ಅಂಡ್ ಕ್ರಿಮಿನಲ್ಸ್ಗಳನ್ನ ಹಾಗೆ ಬಿಡೋದಕ್ಕಾಗತ್ತಾ? ನೋಡಿ, ಹೇಗೂ ನೀವು ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ತಗೋತಾ ಇದೀರಲ್ವಾ. ನಾನ್ ಸಿಕ್ಕಾಕೊಂಡಿರೋ ಕೇಸಿನ ವಿಷಯ ನಿಮ್ಗೆ ಯಾಕೆ? ನಾನ್ ಮಾತ್ ಕೊಟ್ಟಿದ್ದೀನಿ ವಿಕ್ರಾಂತ್ ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ. ನಾನದನ್ನ ಮಾಡ್ಲೇಬೇಕು. ನೋಡಿ, ನಾನೀಗ ಅನುಭವಿಸ್ತಾ ಇರೋದೇ ಸಾಕು. ನ್ಯಾಯ ನೀತಿ ಅಂತ ತೊಂದರೆಗಳನ್ನ ನಿಮ್ ತಲೆ ಮೇಲೆ ಹೇಳ್ಕೊಳಕ್ ಹೋಗ್ಬಿಡಿ. ಇಲ್ಲ, ನಾನು ಅವತ್ತಿಂದ ಕೇಳ್ತಾನೆ ಇದ್ದೀನಿ. ನನಗ್ ತೊಂದರೆ ಕೊಡೋರು ಯಾರು? ಅವ್ರ ಹೆಸರು ಹೇಳಿ. ನನಗ್ ಯಾಕೆ ತೊಂದರೆ ಕೊಡ್ತಾರೆ? ಅವ್ರು ಯಾರು? ಅವ್ರ ಹೆಸರು ಹೇಳಿ. ನೋಡಿ, ಈ ವಿಷಯದಲ್ಲಿ ಪ್ಲೀಸ್ ಸುಮ್ನಿದ್ಬಿಡಿ. ಹಾಗಾದ್ರೆ ನೀವ್ ಹೆಸರು ಹೇಳಲ್ಲ ಅಲ್ವಾ? ಹಾಗಿದ್ರೆ ನೀವ್ ಸುಮ್ನಿದ್ಬಿಡಿ. ನಿಮ್ ಕೇಸ್ ವಿಷಯದಲ್ಲಿ ನಾನೇ ಫೈಟ್ ಮಾಡ್ತೀನಿ. ಯಾಕನು ರಾತ್ರಿ ನಿದ್ದೆ ಮಾಡಿಲ್ವಾ? ನಿದ್ದೆ ಮಂಪಲ್ಲೇ ಇದೆಯಾ? ಇಲ್ಲ, ನಿದ್ದೆ ಬರ್ತಾ ಇತ್ತು, ಫೋನ್ ಬಂದ್ಬಿಡ್ತು. ಏಯ್, ನಿನಗ್ಯಾರೇ ಫೋನ್ ಮಾಡ್ತಾರ ಅಷ್ಟೊತ್ತಲ್ಲಿ? ನನಗಲ್ಲ, ಅಮ್ಮಂಗ. ಅಮ್ಮಂಗ? ಏ ಅಮ್ಮಂಗ ಯಾರೇ ಕಾಲ್ ಮಾಡಿದ್ರು? ಆಫೀಸಿಂದ ಕಾಲ್ ಬಂದಿತ್ತೇನೆ. ತೇಜು ಅಪ್ಪ ಕಾಲ್ ಮಾಡಿದ್ರು. ಓ, ಮಾಜಿ DC ಹಾಲಿ ಕೊಲೆ ಆರೋಪಿ ವಿಕ್ರಾಂತ್ ಸಾಹೇಬ್ರು. ನಿನ್ ಕತೆ ಅಷ್ಟೇ ಬಿಡು, ಮುಗೀತು. ಅಂದ್ರೆ ಅವರೆಲ್ಲ ಅಮ್ಮ ಕಾಲ್ ಮಾಡ್ಬಿಡ್ತಾ? ಮಾಡ್ಬಾರ್ದು. ನಾಳೆ ನಿನಗೆ ತೊಂದ್ರೆ. ತೊಂದ್ರೆನಾ? ಹೇಗೆ? ನೋಡನು, ಇಡೀ ಮನೆಯಲ್ಲಿ ನಾನೊಬ್ಳೆ ತೇಜು ಎದುರುಗಡೆ ನಿನ್ನ ಬಿಟ್ಕೊಟ್ಟಿಲ್ಲ. ಇಲ್ಲಿ ಎಲ್ರೂ ತೇಜು ಪರ. ಹೌದಾ? ಎಲ್ರಿಗೂ ತೇಜು ಅಂದ್ರೇನೆ ತುಂಬಾ ಲವ್ವು. ಹಂಗ? ಅದಕ್ಕೆ ನಿನ್ನ ದಡ್ಡಿ ಅನ್ನೋದು. ನೋಡನು, ನಿಂಗೆ ಏನಂದ್ರೆ ಏನೂ ಗೊತ್ತಾಗಲ್ಲ. ನೀನ್ ಆಟ ಆಡಕ್ಕಷ್ಟೇ ಲಾಯಕ್ಕು. ನೀನ್ ಹಿಂಗೆ ಆಟದ ಕಡೆ ಗಮನ ಕೊಡ್ತಿದ್ರೆ ಎಲ್ರೂ ಸೇರಿ ನಿನ್ನ ಆಟ ಆಡ್ಸ್ಬಿಡ್ತಾರೆ. ಏನ್ ಆಟ ಆಡಿಸ್ತಾರೆ? ಅಯ್ಯೋ ದಡ್ಡಿ, ಲೇ, ತೇಜು ನಮ್ ಮನೆಗ್ ಬಂದಾಗ ತಾತ, ಅಜ್ಜಿ, ಅಮ್ಮಮ್ಮ ಎಲ್ರೂ ಅವನ್ನ ಎಷ್ಟು ಹೊಗಳ್ತಾರೆ. ಅವ್ನ್ ಎಷ್ಟು ಡೀಸೆಂಟ್ ಅಂತ ಹೇಳ್ತಾರೆ ತಾನೆ? ಹೌದು. ಮೊದ್ಲೇ ಈ ಮನೇಲಿ ಅವನ ಕಂಡ್ರೆ ಎಲ್ರಿಗೂ ತುಂಬಾನೇ ಇಷ್ಟ. ಆದ್ರೆ ನಿನ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಬರೀ ಕಂಪ್ಲೇಂಟ್ಸ್ ಹೇಳ್ತಾರೆ. ಓದಲ್ಲ, ಬರಿಯಲ್ಲ, ಬರೀ ಆಟಾಡ್ತಾಳೆ ಅಂತ. ತುಂಬಾ ಹಠಮಾರಿ, ಸೋಂಬೇರಿ, ಬೆಳಗ್ಗೆ ಜಾಗಿಂಗ್ ಬರಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಇದೆಲ್ಲದ್ರ ಮಧ್ಯೆ ಆ ತೇಜು ನಮ್ ಮನೆಗ್ ಬರೋದು, ನಿಮ್ಮಮ್ಮಂಗ್ ಫೋನ್ ಮಾಡೋದು, ಇದೆಲ್ಲ ನಡೀತಾ ಇದೆ. ಕತೆ ಹೇಳು ಅಂತ ನಿಮ್ಮಮ್ಮನ ಹತ್ರ ಮಾತಾಡ್ತಾನೆ. ಅದ್ ನಿನಗ್ ಗೊತ್ತಾ? ಇದು ಹೀಗೆ ಕಂಟಿನ್ಯೂ ಆದ್ರೆ ಅನು, ನೋಡ್ತಾ ಇರು, ತೇಜು ಒಂದಿನ ಈ ಫ್ಯಾಮಿಲಿಲಿ ಒಬ್ಬ ಮೆಂಬರ್ ಆಗ್ಬಿಡ್ತಾನೆ.